ಷಷ್ಠಿ ಪೂರ್ತಿ ಮಾಡ್ಕೋಬೇಕು ಅಂತ ಯಾವ ದಂಪತಿಗಾದ್ರೂ ಇರುತ್ತೆ. ನಾವು ಅನಾವಶ್ಯಕವಾಗಿ ಆಸೆ ಶುರು ಮಾಡ್ದಾಗಾಯ್ತು. ಹೇಗಾದ್ರೂ ಸರಿ ಫಂಕ್ಷನ್ನ ಮಾಡೇ ಮಾಡ್ತೀನಿ ಬಾವಾ. ಹೇಗವನಿ? ಹೇಳ್ತೀನಲ್ವಾ, ಬಾ ಬಾ. ಮಕ್ಕಳ ಬಗ್ಗೆ ನಾವು ಕಾಣ್ತಿರೋ ಕನಸುಗಳಿಗೂ ವಾಸ್ತವಕ್ಕೂ ಎಷ್ಟು ವ್ಯತ್ಯಾಸ ಇದೆ ರೀ. ಕಲಿಗಾಲ ವೇದ. ಮನುಷ್ಯರ ಸಂಬಂಧಗಳು ದಿನದಿನಕ್ಕೂ ಸ್ವಾರ್ಥ ಸಂಬಂಧಗಳಾಗಿ ಬದಲಾಗೋಗ್ತಿದೆ. ಮಕ್ಕಳಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ನಮ್ದು ಆದರ್ಶ ಕುಟುಂಬ ಅಂತ ನಾನು ಯಾವಾಗಲೂ ಗರ್ವದಿಂದ ಫೀಲ್ ಆಗ್ತಾ ಇರ್ತೀನಿ. ನಮ್ಮ ಕುಟುಂಬದಲ್ಲೂ ಕೂಡ ಇಂಥ ಮನಸ್ತಾಪಗಳು ದಿನ ಬರ್ತಾನೆ ಇರೋದು ಮನಸ್ಸಿಗೆ ನೋವಾಗ್ತಾ ಇದೆ ರೀ. ನಿಮ್ಮ ಮನಸ್ಸಿಗೆ ಕಷ್ಟ ಕೊಟ್ಟೆ ಅನ್ಸತ್ತೆ. ನನ್ನ ಕ್ಷಮಿಸಿ ಅತ್ತೆ. ಕ್ಷಮಿಸಿ ಅಂತ ಕೇಳೋ ಅಂತ ತಪ್ಪು ನೀನೇನು ಮಾಡಿಲ್ಲಮ್ಮ. ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡ್ಕೋತಿದ್ದೀವಿ. ನೀನೇನು ಬೇಜಾರು ಮಾಡ್ಕೋಬೇಡ. ಯಾವ ಜಗಳನೂ ಬೇಡಮ್ಮ. ಎಲ್ಲರೂ ಸ್ವಲ್ಪ ಪ್ರಶಾಂತವಾಗಿರೋಣ. ಇದನ್ನ ನಾನಿನ್ನೂ ದೊಡ್ಡದು ಮಾಡ್ತಿದ್ದೀನಿ ಅಂತ ನೀವು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು. ಜಗಳ ಬರುತ್ತೆ ಅಂತ ಶುಭ ಕಾರ್ಯಗಳನ್ನ ಮಾಡೋದ್ ನಿಲ್ಸಿದ್ರೆ ಇನ್ಯಾವತ್ತೂ ಫಂಕ್ಷನ್ಸ್ನ ನಾವು ಮಾಡೋದಕ್ಕೆ ಆಗೋದಿಲ್ಲ. ಜಗಳ ಯಾರ ಮನೇಲಿ ಬರಲ್ಲ ಹೇಳಿ? ಮಾಮೂಲಿಯಾಗಿ ನೀನು ಆಜ್ಞೆ ಕೊಡ್ಬೇಕು. ಯಾಕೆ ಮೌನವಾಗಿರ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಅಮ್ಮ. ಮಕ್ಕಳುಗಳಿಂದ ಪ್ರೇಮಾಭಿಮಾನಗಳು ಮನಸ್ಫೂರ್ತಿಯಾಗಿ ಬರಬೇಕೇ ಹೊರತು ನಾವು ಬಲವಂತವಾಗಿ ತಗೋಬಾರ್ದು. ಆಜ್ಞೆ ಮಾಡಿ ಆನಂದನ ಪಡೆಯೋದಕ್ಕಾಗಲ್ಲ. ಅಂತ ಆನಂದ ಮನಸ್ಸಿಗೆ ತೃಪ್ತಿನ ಕೊಡೋದಿಲ್ಲ. ಅತ್ತೆ, ಅಕ್ಕಪಕ್ಕದವರು ಇಷ್ಟ ಬಂದ ಹಾಗೆ ನಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೊಂದ್ಸಲ ನಾವು ಅವ್ರಿಗೆ ಅಂತ ಅವಕಾಶನ ಕೊಡಬಾರ್ದು. ಆಗಿರ್ಬೋದಮ್ಮ. ಆದ್ರೆ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ದಿರೋವಾಗ ನಮ್ಮ ಷಷ್ಠಿ ಪೂರ್ತಿ ಫಂಕ್ಷನ್ನ ಹೇಗೆ ಮಾಡ್ತೀಯ ಹೇಳು? ಎಲ್ಲರೂ ಒಪ್ಕೊಳ್ಳೋ ಹಾಗೆ ಮಾಡೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಅದನ್ನ ನಿಮಗೆ ಹೇಳ್ತೀನಿ, ದಯವಿಟ್ಟು ನೀವಿಲ್ಲ ಅನ್ಬೇಡಿ. ಏನದು? ಅದೇನಂದ್ರೆ, ನಾನು ಹೇಳಿದ್ ನಿಮ್ಗೆ ಇಷ್ಟ ಆದ್ರೇನೆ ಮಾಡಿ, ಇಲ್ಲ ಅಂದ್ರೆ ಬೇಡ. ಬೇಕು ಅಂದ್ರೆ ಫಂಕ್ಷನ್ ಮಾಡೋದಕ್ಕೆ ನಾನು ಮತ್ತೊಂದು ದಾರಿ ಏನಾದರೂ ಇದೆಯಾ ಅಂತ ಯೋಚನೆ ಮಾಡ್ತೀನಿ. ಅಷ್ಟೇ ಹೊರತು ಈ ಕಾರ್ಯಕ್ರಮನ ನಿಲ್ಲಿಸೋದಿಲ್ಲ. ಅವನಿ ಹೇಳ್ದಾಗೆ ಒಂದೊಂದ್ಸಲ ಮಾಡೋದು ತಪ್ಪಲ್ಲ, ತಪ್ಪೇನಿಲ್ಲ. ಇದರಲ್ಲಿ ಯಾವ ಮೋಸನೂ ಇಲ್ಲ. ಕುಟುಂಬದಲ್ಲಿ ಬರೋ ಚಿಕ್ಕ ಚಿಕ್ಕ ಡಿಸ್ಟರ್ಬೆನ್ಸ್ಗಳು ಇಂತಹ ಆಲೋಚನೆಗಳಿಂದಲೇ ಪರಿಹಾರ ಆಗುತ್ತೆ. ಅವನಿ ಹೇಳಿದ್ದು ನನಗಿಷ್ಟ ಆಯಿತು. ನಾನು ಹೇಳ್ದಂಗೆ ಮಾಡಿದ್ರೆ ಈ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಸೊಸೆಗೆ ಮಗಳಿಗೆ ಜೀವನ ಪೂರ್ತಿ ನೆನಪಿರತ್ತೆ. ನೀನು ನಮ್ಮ ಬಗ್ಗೆ ತೋರಿಸ್ತಾ ಇರೋ ಕಾಳಜಿ ನಮ್ಗೆ ಅರ್ಥ ಆಗ್ತಿದೆ. ನೀನು ಹೇಳಿದ್ದು ಕೂಡ ನಮ್ಮ ದೃಷ್ಟಿಲಿ ತುಂಬ ಚಿಕ್ಕ ವಿಷಯ. ಅದ್ರ ಬಗ್ಗೆ ಅಂತೂ ಯೋಚನೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ಆದರೆ ಈ ರೀತಿ ಆತರದೆಲ್ಲ ಅವರನ್ನ ಇನ್ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಎಲ್ಲ ಒಳ್ಳೇದಾಗತ್ತೆ. ವೇದ, ಅವನಿ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡೇ ಮಾತಾಡ್ತಾಳಲ್ವಾ? ನೋಡೋಣ ಏನ್ ನಡೀತು ಅಂತ. ಅಮ್ಮ, ನಿನ್ನಿಷ್ಟದ ಪ್ರಕಾರನೇ ಆಗ್ಲಿ ಬಿಡು. ನೀನ್ ಹೇಳಿದ್ದು ನಮ್ಗೆ ಒಪ್ಪಿಗೆನೆ. ಥ್ಯಾಂಕ್ಸ್ ಮಾವ. ಈಗ ಸೀನ್ ಹೇಗ್ ರಿವರ್ಸ್ ಆಗತ್ತೋ ನೋಡ್ತಾ ಇರಿ. ಬಾವಾ, ನಡಿ ಅವನಿ. ಅವನಿ ನಮ್ಮ ಬಗ್ಗೆ ಯೋಚನೆ ಮಾಡ್ದ ಹಾಗೆ ಎಲ್ಲರೂ ಯಾಕೆ ಯೋಚನೆ ಮಾಡ್ತಿಲ್ಲ ರೀ? ಅವನಿ ಏನ್ ಹೇಳ್ತಾಳೋ ಅದ್ ಮನೇಲಿ ನಡೆದೋಗುತ್ತೆ ಅಂತ ಕನ್ಸ್ ಕಾಣ್ತಾ ಇದ್ದಾಳೆ. ಪ್ರತಿಯೊಂದಕ್ಕೂ ನಾವ್ ಕೋಲೆ ಬಸವನ ಹಾಗೆ ತಲೆ ಆಡಿಸ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಅವನಿನ ಕಂಟ್ರೋಲ್ ಅಲ್ಲಿ ಇಡಬೇಕು ಅಂದ್ರೆ ನಾವ್ ಹೀಗೆ ಇರ್ಬೇಕು. ಅವನಿ ಪ್ಲಾನ್ ನ ರಿವರ್ಸ್ ಮಾಡಿ ಷಷ್ಠಿ ಪೂರ್ತಿ ಫಂಕ್ಷನ್ ನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಅತ್ತೆ ಮಾವನ್ ಇಬ್ರು ಮುಖಾನು ಒಲೆ ಮೇಲಿಟ್ಟಿರೋ ಮಡಿಕೆ ಥರ ಬಾಡಿ ಮಸಿಯಾಗಿ ಹೋಗಿತ್ತು. ಇನ್ನೊಂದ್ಸಲ ನಮಗ್ ಹೇಳ್ದೇನೆ ಯಾವ ನಿರ್ಧಾರನೂ ತಗೋಬಾರ್ದು ಅಂತ ಅವನಿಗೆ ಸರಿಯಾಗಿ ಬುದ್ಧಿ ಬರೋ ಹಾಗೆ ಮಾಡಿದ್ವಿ. ನಾವ್ ಇದೇ ತರ ಒಗ್ಗಟ್ಟಲ್ಲಿದ್ರೆ ಅವನಿ ಶ್ರೀಕರ್ ನಮಗ್ ಏನು ಮಾಡಕ್ಕಾಗಲ್ಲ. ಹೇಳ್ಬಾರ್ದು, ಆದ್ರೆ ನಾವು ಅಡ್ಡಿ ಮಾಡಿದ ಮಾತ್ರಕ್ಕೆ ಅವನಿ ಮಾಡ್ಬೇಕನ್ಕೊಂಡಿದ್ದು ನಿಲ್ಲುತ್ತಾ ಹೇಳಿ?
ಎಷ್ಟೇ ಬಡ್ಕೊಂಡ್ರು ನಾವ್ ಒಪ್ಕೊಳಲ್ಲ ಅಂದ್ರೆ ಒಪ್ಕೊಳಲ್ಲ ಅಷ್ಟೇ. ಮನೆ ದೊಡ್ಡ ಸೊಸೆ ಮಾತೆ ನಮಗ್ ವೇದವಾಕ್ಯ. ಬ್ರದರು ಬಗ್ಗದೇ ಇಲ್ಲ. ವ್ಯರ್ಥ ಪ್ರಯತ್ನ ಯಾಕವನಿ? ಹಲೋ, ನೀವೆಲ್ಲರೂ ಸ್ವಲ್ಪ ಸುಮ್ಮನಿರಿ. ಅವ್ರು ಏನು ಮಾತಾಡೋಕೆ ಬಂದಿದ್ದಾರೋ ಮೊದಲು ಅದನ್ನು ಕೇಳಿ. ಕೇಳೋದು ವಿವೇಕರ ಲಕ್ಷಣ. ನೀವೆಲ್ಲರೂ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿರೋ ಹಾಗಿದ್ದೀರಾ. ಇವಾಗ ನಾನು ಹೇಳಿದ್ರು ನೀವು ಕೇಳಲ್ಲ ಬಿಡಿ. ಹೌದು ಅವನಿ, ಇವರಿಂದ ಮನೇಲಿ ಎಲ್ಲರಿಗೂ ಸಿಗ್ಬೇಕಾಗಿರೋ ಅದ್ಭುತವಾದ ಬಹುಮಾನಗಳು ಮಿಸ್ ಆಯ್ತು. ಬ್ಯಾಡ್ ಲಕ್ ಅಂತಾನೆ ಹೇಳ್ಬೇಕು. ಬಹುಮಾನನಾ? ಹೌದಣ್ಣ, ನೀವೆಲ್ಲರೂ ಹೊರಗಡೆಯಿಂದ ಮನೆಯೊಳಗೆ ಬರೋದಕ್ಕೆ ಮುಂಚೆ ಅತ್ತೆ ಮಾವ ನಮ್ಮ ಹತ್ರ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಷಷ್ಠಿ ಪೂರ್ತಿ ಸಂದರ್ಭದಲ್ಲಿ ಸೊಸೆಗೆ ಮಗಳಿಗೆ ಬಂಗಾರದ ನೆಕ್ಲೆಸ್ ಕೊಡಿಸ್ಬೇಕು ಅಂತಿದೀವಮ್ಮ ಅಂತ ಹೇಳಿದ್ರು. ಬಂಗಾರದ ನೆಕ್ಲೆಸ್? ನೀನ್ ಹೇಳ್ತಾ ಇರೋದು ಸುಳ್ಳು. ಸುಳ್ಳು ಹೇಳಬೇಕಾಗಿರೋ ಅವಶ್ಯಕತೆ ಅವನಿಗಿಲ್ಲ. ಒರಿಜಿನಲ್ ಬಂಗಾರದ ನಕ್ಲೇಸೇನಾ? ಇಲ್ಲ ಅಂದ್ರೆ 1 ಗ್ರಾಮ್ ಗೋಲ್ಡ್ ಅನ್ಕೊಂತಿದೀಯಾ? ಆಸ್ತಿ ಹಂಚೋದಿಕ್ಕೆ ತುಂಬಾ ಸಮಯ ಇದೆ. ಅವಾಗವಾಗ ಶುಭ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಬಹುಮಾನ ಕೊಟ್ರೆ ಮಕ್ಕಳು ಸಂತೋಷ ಪಡ್ತಾರೆ ಅಂತ ಮಾತಾಡ್ತಾ ಇದ್ರು. ಏನ್ ಲಾಭ? ಹೆಂಗಸ್ರೆಲ್ರು ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ರು. ಅಲ್ಲ, ಈ ವಿಷಯ ನೀವ್ಯಾಕೆ ಕೆಳಗಡೆ ಹೇಳಲಿಲ್ಲ? ಪಾಯಿಂಟ್ ನಂಬರ್ 1, ನೀವು ಅಲ್ಲಿ ಹೇಳೋ ಅವಕಾಶನ ನಮಗೆ ಕೊಡ್ಲಿಲ್ಲ. ಪಾಯಿಂಟ್ ನಂಬರ್ 2, ಅಪ್ಪ ಅಮ್ಮನ ಮುಂದೆ ಆ ಟಾಪಿಕ್ ಬಂದ್ರೆ ಅಷ್ಟೊತ್ತು ಜಗಳ ಮಾಡಿದವರು ನೆಕ್ಲೆಸ್ ಬಗ್ಗೆ ಹೇಳ್ತಿದ್ದ ಹಾಗೆ ಒಪ್ಕೊಂಡ್ರು ಅಂತ ಹೇಳಿದ್ರೆ ಅವ್ರೆಷ್ಟು ಬೇಜಾರು ಮಾಡ್ಕೋತಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿ. ತಮ್ಮ ಮಕ್ಕಳು ನಿಸ್ವಾರ್ಥಿಗಳಾಗಿರ್ಬೇಕು ಅಂತ ಪ್ರತಿ ತಂದೆ ತಾಯಿನೂ ಅನ್ಕೋತಾರೆ. ನಾನಲ್ಲಿ ನಿಮ್ಮ ಹತ್ರ ಈ ವಿಷಯ ಹೇಳಿ ನಿಮ್ಮೆಲ್ಲರನ್ನೂ ಫಂಕ್ಷನ್ಗೆ ಒಪ್ಸಿದ್ರೆ ನಾನು ನಿಮ್ಮನ್ನ ಪ್ರೋತ್ಸಾಹಿಸಿದ ಹಾಗೆ ಹಾಳು ಮಾಡ್ತೀನಿ ಅಂತ ಅತ್ತೆ ಮಾವ ಫೀಲ್ ಆಗ್ತಾರೆ. ಅದಕ್ಕೆ ಹೇಳೋದಕ್ಕಾಗ್ಲಿಲ್ಲ. ಅಷ್ಟೇ ಅಲ್ವಾ ಮತ್ತೆ? ಅವನಿ ಅದಕ್ಕೆ ನೆಕ್ಲೆಸ್ ಮೇಲೆ ಆಸೆ ಹುಡ್ಸಿ ಫಂಕ್ಷನ್ ಮಾಡ್ತಿದ್ದಾಳೆ ಅಂತ ದೊಡ್ಡೋರ್ ಮನ್ಸಿಗೆ ಬೇಜಾರಾಗ್ತಿತ್ತು. ಬರೀ ವಯಸ್ಸು ಜಾಸ್ತಿ ಆದ್ರೆ ಸಾಕಾಗಲ್ಲ, ಮೆದುಳಲ್ಲಿ ಬುದ್ಧಿ ಕೂಡ ಇರಬೇಕು. ಮೊದಲೇ ಬಂಗಾರದ ರೇಟು ಜಾಸ್ತಿ ಆಗಿದೆ. ಈ ತಿಂಗಳು ಕೊನೆಯಲ್ಲಿ ಇನ್ನಷ್ಟು ಜಾಸ್ತಿ ಆಗತ್ತಂತೆ. ಹೌದೌದು, ಇವತ್ತು ಟಿವಿಲಿ ಕೂಡ ನೋಡಿದೆ. ಪಾಪ ವಸಂತ ಈ ಮಧ್ಯೆ ನೆಕ್ಲೆಸ್ ಬೇಕು ಅಂತ ಕೇಳ್ತಿದ್ದಾಳೆ. ನನಗೇನೋ ಕೊಡ್ಸೋ ಅಂತ ಭಾಗ್ಯ ಇಲ್ಲ. ನನ್ನ ಹಾಗೆ ಲಾವಣ್ಯ ಕೂಡ ಒಡವೆ ಹುಚ್ಚು. ಈ ನಡುವೆ ರಾಧಾಕೃಷ್ಣ ಏನೂ ಕೊಡಿಸ್ತಾ ಇಲ್ಲ. ಇವರು ಬಂಗಾರದ ನೆಕ್ಲೆಸ್ಗೆ ಆಸೆ ಪಟ್ಟು ಫಂಕ್ಷನ್ಗೆ ಒಪ್ಕೋತಾರ ಏನು? ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಂಡ್ವಲ್ಲ ಲಾವಣ್ಯ. ಹೌದು ಅತ್ಗೆ, ಈ ವಿಷಯ ಮೊದಲೇ ಗೊತ್ತಿದ್ರೆ ಚೆನ್ನಾಗಿರ್ತಿತ್ತು. ಬರೋ ಬಂಗಾರನ ಬಿಡಬಾರ್ದು. ಹಾಗಾದ್ರೆ ಅಕ್ಕ, ನಾವೆಲ್ಲ ಇದಕ್ಕೂ ಮುಂಚೆ ಅನ್ಕೊಂಡ ಹಾಗೆ ಒಂದೇ ಮಾತು. ನೀನಿರು ನಿಹಾರಿಕಾ. ಅತ್ಗೆ, ಫಂಕ್ಷನ್ ಮಾಡ್ಸೋಣ. ಅವನಿ, ಹೋಗಿ ಅತ್ತೆ ಮಾವಂಗೆ ಹೇಳ್ಬಿಡು. ಹೌದವನಿ, ಏನೋ ಸ್ವಲ್ಪ ಹೊತ್ತು ಹಾಗೆ ಬೇಡ ಅಂದ್ರು, ಈಗ ಒಪ್ಕೊಂಡಿದ್ದಾರೆ ಅಂತ ಹೇಳು. ನಾನ್ ಹೇಳೋದಕ್ಕಿಂತ ನೀವು ಬಂದ್ ಹೇಳಿದ್ರೆ ಅವ್ರಿಗೆ ಸಂತೋಷ ಆಗತ್ತೆ. ಸರಿ, ನಾವೇ ಬಂದ್ ಹೇಳ್ತೀವಿ. ನಡಿ ಅತ್ಗೆ. ಹಾ, ನಡೀರಿ ನಡೀರಿ. ಬಂಗಾರದಂತ ಅವಕಾಶನ ಬಿಡಬಾರ್ದು. ಬಂಗಾರದ ಅಂಥ ಅವಕಾಶ ಅಲ್ಲ, ಬಂಗಾರನೇ. ನಡಿ ಲಾವಣ್ಯ. ನಡೀರಿ ನಡೀರಿ. ನಡೀರಿ. ಅದಕ್ಕೆ ಬಾವಾ ಬಾವಾ ಬಂಗಾರಕ್ಕೆ ಬಿದ್ದೋಗ್ಬಿಟ್ರಾ? ಅಣ್ಣ, ನೀವು ಕೂಡ ಬನ್ನಿ. ನಡಿ ಅವನಿ. ಈ ಅವನಿ ಮಾಮೂಲಿ ಅವಳಲ್ಲ. ಯಾವುದೋ ಒಂದ್ ರೀತಿನಲ್ಲಿ ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ. ನಾವು ಬೇಡ ಅಂದ್ರೆ ನಮ್ಗೆ ಕೆಟ್ಟ ಹೆಸರು. ಅದು ಅಲ್ಲದೆ ಬರೋ ನೆಕ್ಲೆಸ್ ಕೂಡ ಹೋಗ್ಬಿಡುತ್ತೆ. ನಾವು ಕೂಡ ಅವ್ರ ಜೊತೆಗೆ ಸೇರ್ಕೊಳ್ಳೋಣ ಬಾ. ನಡೆಯುವಂಥ ಫಂಕ್ಷನ್ನಲ್ಲಿ ಅವನಿ ಜೊತೆ ಯಾವುದೋ ಒಂದು ರೀತಿನಲ್ಲಿ ಆಟ ಆಡೇ ಆಡ್ತೀನಿ. ನಡಿ. ಅತ್ತೆ, ಆಗ್ಲೇ ನಿಮ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ವಿ. ನಮ್ಮನ್ನ ಕ್ಷಮಿಸ್ಬಿಡಿ. ಹೌದಮ್ಮ, ಏನೋ ಚಿಕ್ಕ ಚಿಕ್ಕ ಕೋಪನ ಮನ್ಸಲ್ಲಿ ಇಟ್ಕೊಂಡು ಮಾತಾಡಿದ್ವಿ. ನೀವು ಅದನ್ನ ಯಾವುದನ್ನು ಮನ್ಸಲ್ಲಿ ಇಟ್ಕೋಬೇಡಿ. ನಾವಂತೂ ದೊಡ್ಡವ್ರಿಗೆ ಹಾಗಂದ್ವಲ್ಲ ಅಂತ
ತುಂಬಾ ಬೇಜಾರು ಮಾಡ್ಕೊಂಡ್ವಿ. ಹೌದಮ್ಮ, ಅಷ್ಟಕ್ಕೂ ತಪ್ಪೆಲ್ಲ ಅವನಿದೆ. ಫಂಕ್ಷನ್ ಬಗ್ಗೆ ನೀವು ಏನು ಮಾತಾಡ್ಕೊಂಡ್ರಿ ಅಂತ ನಮ್ಮ ಹತ್ರ ಕ್ಲಿಯರ್ ಆಗಿ ಹೇಳಲೇ ಇಲ್ಲ. ಹೇಳ್ದೇ ಇದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಮ್ಮ? ನೋಡಿದ್ಯಾ, ಇವಾಗ ಕೂಡ ಅಣ್ಣ ನಿನ್ನೆ ಕೆಟ್ಟೋಳನ್ನಾಗಿ ಮಾಡಕ್ ನೋಡ್ತಿದ್ದಾನೆ. ಮಾಡ್ಲಿ ಬಿಡು. ಒಂದ್ ಒಳ್ಳೇದಾಗೋದಕ್ಕೋಸ್ಕರ ನಾನು ಎಷ್ಟು ಆರೋಪ ಹೊತ್ತರೂ ಪರವಾಗಿಲ್ಲ. ನಾವೆಲ್ಲರೂ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಿಮ್ಮಂಥ ಒಳ್ಳೆಯವ್ರಿಗೆ ಷಷ್ಠಿ ಪೂರ್ತಿ ಮಾಡದೇ ಇರೋದು ನಮ್ಮದೇ ತಪ್ಪಾಗತ್ತೆ. ಜೊತೆಗೆ ನಿಮಗೆ ಆ ಕಾರ್ಯಕ್ರಮ ಮಾಡೋದು ನಮ್ಮ ಅದೃಷ್ಟ ಆಗತ್ತೆ. ಅದಕ್ಕೆ ಎಲ್ಲರೂ ಸೇರಿ ಕಣ್ಣಿಗೆ ಹಬ್ಬದ ಹಾಗೆ ನಡೆಸ್ಕೊಡ್ತೀವಿ. ಏರ್ಪಾಟ್ನೆಲ್ಲ ನಾನು ನಿಹಾರಿಕಾ ನೋಡ್ಕೋತೀವಿ. ಅಮ್ಮ, ಈ ಪ್ರಪೋಸಲ್ ಅವನಿದೆ ಆಗಿದ್ರು ಈ ಕಾರ್ಯಕ್ರಮನ ಪೂರ್ತಿ ಜೊತೆಗಿದ್ದು ನಾವೇ ಆರ್ಗನೈಸ್ ಮಾಡ್ತೀವಿ. ಕೃಷ್ಣಣ್ಣ ತುಂಬಾ ಓವರ್ ಮಾಡ್ತಿದ್ದಾನೆ. ಕೃಷ್ಣ ಲೀಲೆಗಳಲ್ವಾ? ನಾವೆಲ್ಲ ಜೊತೆಗಿದ್ ಮಾಡೋ ಈ ಕಾರ್ಯಕ್ರಮ ನಿಮ್ ಮದ್ವೆ ದಿನಗಳನ್ನ ನೆನಪು ಮಾಡುತ್ತೆ. ಹೇಳ್ಬಾರ್ದು, ಆದ್ರೆ ನೀವು ಮತ್ತೆ ಆ ವಯಸ್ಸಿಗೆ ಹೋಗ್ಬಿಡ್ತೀರಾ. ಇವ್ರು ಎಲ್ಲಾರ್ಗೂ ನಾನು ಅರ್ಥ ಮಾಡಿಸ್ದೆ ಅತ್ತೆ. ಯಾಕಂದ್ರೆ ನಿಮಗ್ ಷಷ್ಠಿ ಪೂರ್ತಿ ನಡೆಯೋದು ನನಗ್ ಮನಸ್ಫೂರ್ತಿಯಾಗಿ ಇಷ್ಟನೇ ಅಲ್ವಾ? ಅಬ್ಬಾ, ಮನಸ್ಫೂರ್ತಿಯಾಗಿ ಇಷ್ಟ ಅಂತೆ. ಮನ್ಸಲ್ಲಿ ಕುತಂತ್ರನ ಇಟ್ಕೊಂಡು ಚೆನ್ನಾಗಿ ಮಾತಾಡ್ತಿದ್ದಾಳೆ. ಎಲ್ರೊಳಗೂ ಬಚ್ಚಿಟ್ಕೊಂಡಿರೋ ನಿಜವಾದ ನಟರು ಹೊರಗಡೆ ಬರ್ತಿದ್ದಾರೆ. ಇನ್ನೇನು ನೀವ್ ಚಿಂತೆ ಮಾಡ್ಬೇಡಿ. ನಮ್ಮ ಏರ್ಪಾಡಲ್ಲಿ ನಾವಿರ್ತೀವಿ, ನಿಮ್ ಏರ್ಪಾಡಲ್ಲಿ ನೀವಿರಿ, ಸರಿನಾ? ಫಂಕ್ಷನ್ನ ಧಾಮ್ ಧೂಮಾಗಿ ಮಾಡೋಣ. ಇನ್ನು ಯಾಕೆ ಅಳು ಮುಖದಲ್ಲೇ ಇದ್ದೀರಾ? ನಗಿ ಅತ್ತೆಯವ್ರೆ, ನಗಿ ಮಾವ. ನೀವು ಯಾವಾಗ್ಲೂ ಹೀಗೆ ನಗ್ತಾನೇ ಇರಬೇಕು. ಬಂದಿರೋ ಕೆಲಸ ಆಯ್ತಲ್ಲ, ಇವಾಗ ಹೋಗೋಣ. ಅತ್ತೆ, ಇವಾಗ ನಿಮಗ್ ಸಂತೋಷನೇ ಅಲ್ವಾ? ಸಂತೋಷನಮ್ಮ. ಓಕೆ ಅತ್ತೆ, ಬನ್ನಿ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಅವನಿ, ಅತ್ತೆ ಮಾವ ಫುಲ್ ಖುಷಿ. ನಾಳೆ ನೆಕ್ಲೆಸ್ ಕೊಡ್ಸೋ ಜವಾಬ್ದಾರಿ ನಿಂದೆ, ನೆನ್ಪಿಟ್ಕೋ. ಹೇಗಾದ್ರೇನಂತೆ, ಫಂಕ್ಷನ್ ಅಂತೂ ಮಾಡಿಸ್ತಾ ಇದ್ಯಾ. ನೀನು ತುಂಬಾ ಗ್ರೇಟ್. ನಾನಲ್ಲ, ನೀವೇ ಗ್ರೇಟ್. ನಿಮ್ಮೆಲ್ಲರ ಸಹಕಾರದಿಂದಾನೇ ಮಾಡ್ತಿದ್ದೀನಲ್ವಾ? ನಡಿ. ನೋಡಿದ್ರ ಅತ್ತೆ, 10 ನಿಮಿಷದಲ್ಲೇ ಎಲ್ರು ಹೇಗ್ ಬದಲಾದ್ರು. ಅವನು ಏನ್ ಅನ್ಕೊಂಡ್ರು ಸಾಧಿಸ್ತಾಳೆ ಅಮ್ಮ. ಈಗ ನಿಮಗ್ ಸಂತೋಷನಾ? ಬಂಧಗಳನ್ನ ಬಂಗಾರದ ನೆಕ್ಲೆಸ್ನಲ್ಲಿ ನೋಡ್ತಿರೋ ನನ್ನ ಮಕ್ಕಳನ್ನ ನೋಡಿ ಹೇಗ್ ಸಂತೋಷ ಪಡ್ಲಮ್ಮ. ಅವ್ರಿಗೆ ನೆಕ್ಲೆಸ್ ಆಸೆ ತೋರಿಸಿ ಫಂಕ್ಷನ್ಗೆ ಬರೋಕೆ ಒಪ್ಪಿಸ್ತೀನಿ ಅಂತ ಹೇಳಿ ಹೋದಮ್ಮ ನೀನು. ಅದರಿಂದಾನೇ ಅವ್ರು ನಮ್ಮ ಹತ್ರಕ್ಕೆ ಬರೋ ಹಾಗೆ ಮಾಡಿದೆ ನೀನು. ನಮ್ಮ ಪ್ರೀತಿ ಬೆಲೆ ಅವ್ರ ದೃಷ್ಟಿಲಿ ಕೇವಲ ಒಂದು ನೆಕ್ಲೆಸ್ ಅಷ್ಟೇ ಅಮ್ಮ. ಎಷ್ಟು ಅನ್ಯಾಯನಮ್ಮ. ನಾವು ಮಕ್ಕಳಿಗೆ ಒಡವೆ ಕೊಟ್ರೇನೆ ನಮ್ಮೇಲೆ ಮಕ್ಕಳು ಪ್ರೀತಿ ತೋರ್ಸೋದಾ? ಇಲ್ಲಾಂದ್ರೆ ತೋರ್ಸಲ್ವಾ? ಅತ್ತೆ, ನೀವ್ ಹಾಗ ಅನ್ಕೋಬೇಡಿ. ಎಲ್ಲಾ ದಿನಗಳು ಒಂದೇ ತರ ಇರಲ್ಲ, ತಪ್ಪೇನೆ ಬದಲಾಗ್ತಾರೆ. ಸ್ವಲ್ಪ ದಿನ ಸಹನೆಯಿಂದ ಇರಿ. ನೀವು ಕೇಳ್ಕೊಳ್ಳೋ ನಿಸ್ವಾರ್ಥವಾದ ಪ್ರೀತಿಯಿಂದ ಕೂಡಿದ ಸಂಬಂಧಗಳು ನಿಮಗ್ ಕಾಣಿಸತ್ತೆ. ಇನ್ನು ನೆಕ್ಲೆಸ್ ವಿಷಯಕ್ಕೆ ಬಂದ್ರೆ, ನಮ್ಮ ಮಕ್ಕಳಿಗೆ ನಾವು ಪ್ರೀತಿಯಿಂದ ಕೊಡ್ತಾ ಇರೋ ಬಹುಮಾನ ಅನ್ಕೊಳ್ಳಿ. ನಮಗೋಸ್ಕರ ನೀವು ತುಂಬಾ ಕಷ್ಟಪಡ್ತಿದ್ದೀರಮ್ಮ. ಆ ನಿಹಾರಿಕಾ ಸುಳ್ಳು ಜಾತಕ ಇಟ್ಕೊಂಡು ಆ ಮನೇಲಿ ಇಷ್ಟು ದಿನ ಇರೋಕ್ಕಾಗಿದೆ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತದೆ. ನಮ್ ವೇದವತಿ ಅತ್ತೆ ಪ್ರಸಾದ್ ಮಾವಯ್ಯ ಊರ್ನೋರೆಲ್ಲರ ಸಮಸ್ಯೆನೂ ತೀರಿಸ್ತಾರೆ. ಯಾರು ಎಂಥವರೋ ಕಂಡುಹಿಡಿಯೋಕ್ಕಾಗತ್ತೆ, ಆ ಮೋಸಗಾರ್ತಿ ಬಗ್ಗೆ ಮಾತ್ರ ಕಂಡುಹಿಡಿಯೋಕ್ಕಾಗ್ತಿಲ್ಲ. ತಿನ್ನಿ. ಸೌಮ್ಯ, ನೀನು ಕೂಡ ಬಾಮ್ಮ.
ಊಟ ಮಾಡಿ ಆಮೇಲೆ ಓದ್ಕೊಳ್ಳುವಂತೆ. ಸೌಮ್ಯಂಗೆ ನಾನು ತಿನ್ನಿಸ್ತೀನಿ ಬಿಡ್ರಿ, ನೀವು ತಿನ್ನಿ. ಪಾಪ ಅವನಿ ಎಷ್ಟೇ ಪ್ರಯತ್ನ ಮಾಡಿದ್ರು ಅವಳನ್ನು ಹಿಡ್ಸೋದಕ್ಕೆ ಆಗ್ತಿಲ್ಲ. ಆ ಅಮ್ಮನವ್ರಿಗೆ ತುಂಬ ಮಹಿಮೆ ಇದೆ ಅಂತಾರೆ. ಅದೇನಾದ್ರೂ ನಿಜ ಅನ್ನೋದಾಗಿದ್ರೆ ಅವಳ ವಿಷಯ ಎಲ್ಲ ಬಯಲಾಗಬೇಕಾಗಿತ್ತಲ್ವಾ? ಮೊದಲು ಆ ಕೃಷ್ಣನಿಗೆ ಬುದ್ಧಿ ಇರಬೇಕು. ಹೊರಗಿಂದ ಬಂದಿರೋ ಒಂದು ಹುಡುಗಿಗೆ ಗುಲಾಮನಾಗಿ ಬದಲಾಗಿ ಇಡೀ ಕುಟುಂಬಕ್ಕೆ ಮೋಸ ಮಾಡ್ತಾ ಇದ್ದಾನೆ. ಅವನ ಸ್ಥಾನದಲ್ಲಿ ಬೇರೆಯವರು ಇದ್ದಿದ್ರೆ ತಂದೆ ತಾಯಿನ ದೇವ್ರ ಥರ ನೋಡ್ಕೋತಿದ್ರು. ನನ್ನ ಹೆಂಡತಿ ಇಂಥವಳು, ಇವಳಿಂದ ಯಾವತ್ತೋ ಒಂದಿನ ನಮ್ಮ ಇಡೀ ಮನೆ ಸರ್ವನಾಶ ಆಗೋಗುತ್ತೆ ಅಂತ ಹೇಳ್ಬಿಡ್ತಿದ್ರು. ಅವನಿಗಷ್ಟು ಜ್ಞಾನ ಕೂಡ ಇಲ್ಲ. ಇವಾಗೇನೋ ಹಾಗೆ ಸಾಕ್ತಿದೆ ಆದ್ರೆ ಯಾವತ್ತೋ ಒಂದಿನ ಹೊರಗಡೆ ಹೋಗೇ ಹೋಗ್ತಾರೆ. ಹೊರಗಡೆ ಅಲ್ಲ, ನೇರವಾಗಿ ಜೈಲಿಗೆ ಹೋಗ್ತಾರೆ. ಇನ್ನು ಸಾಕಮ್ಮ. 4 ತುತ್ತು ಕೂಡ ತಿಂದಿಲ್ಲ, ಆಗ್ಲೇ ಬೇಡ ಅಂತಿದ್ಯಲ್ಲ. ತಿನ್ಬೇಕು ಅನ್ನಿಸ್ತಿಲ್ಲ ಅಮ್ಮ. ಆ ನಿಹಾರಿಕಾ ದೆವ್ವ ನಿನಗೇನಾದ್ರೂ ಮಾಡ್ಬಿಡ್ತಾಳೆ ಅಂತ ಭಯನಾ? ಅವಳು ನಿನ್ಗೇನಾದ್ರೂ ಮಾಡಿದ್ರೆ ಅವಳನ್ನ ಸಾಯಿಸಿ ನಾನು ಜೈಲ್ಗಾದ್ರೂ ಹೋಗ್ತೀನಿ ಹೊರತು ಅವಳನ್ನ ಬಿಡ್ತೀನ ಹೇಳು? ಅವಳ ವಿಷಯ ನಾನು ನೋಡ್ಕೋತೀನಿ. ನೀನು ಸ್ವಲ್ಪ ಆರಾಮಾಗಿರು. ಅವಳ ಬಗ್ಗೆ ಯೋಚನೆ ಮಾಡಿ ನೀನು ಉಪವಾಸ ಮಾಡ್ತೀಯಾ ಏನೋ? ಅಂಥವ್ರ ಜೊತೆ ಜಗಳ ಮಾಡ್ಕೋಬಾರ್ದು. ಅಷ್ಟಕ್ಕೂ ಅವ್ರ ತಂಟೆಗೆ ನಾವು ಹೋಗಬಾರ್ದು. ಅಂಥವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು ನೀನು. ಬಾವಾ, ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಆಗಲ್ವಾ ಮತ್ತೆ? ದ್ವೇಷ ಮಾಡೋ ಸೊಸೆನೇ ಒಪ್ಪಿಸ್ದೆ, ಅವಳಿಗೆ ಜೈಕಾರ ಹಾಕೋ ಡಬ್ಬಾ ಗ್ಯಾಂಗ್ನೂ ಒಪ್ಪಿಸ್ದೆ. ಒಟ್ನಲ್ಲಿ ನಿನ್ನ ಪ್ಲ್ಯಾನಿಂದ ಯಾರನ್ನು ನೋಯಿಸ್ತೇನೆ, ಎಲ್ಲರನ್ನೂ ಒಪ್ಸಿ ಅಮ್ಮ ಅಪ್ಪನ ಷಷ್ಠಿ ಪೂರ್ತಿ ಮಾಡ್ತಾ ಇದೀಯಾ. ಏನೇ ಆದರೂ ನನ್ನ ಹೆಂಡತಿ ಆಲ್ವೇಸ್ ಗ್ರೇಟ್. ಅಯ್ಯೋ, ನೀವು ಹೂವಿನ ಅಭಿಷೇಕ ಮಾಡಿದ್ರೂ ಪರವಾಗಿಲ್ಲ, ಹೊಗಳಿಕೆ ಅಭಿಷೇಕ ಮಾಡಿದ್ರೆ ನಂಗೆ ಭಯ ಆಗತ್ತೆ. ಭಯ ಯಾಕೆ? ಆಮೇಲೆ ಏನ್ ಕೇಳ್ತಿರೋ ಏನೋ ಅಂತ. ನಾನು ನನ್ನ ಹೆಂಡ್ತಿನ ಕೇಳೋದೇನೋ, ಏನ್ ಬೇಕು ಅಂದ್ರೆ ಅದನ್ನ ತಗೊಳ್ಳೋ ಅಧಿಕಾರ ನನಗಿದೆ. ಆಲ್ ರೈಟ್ಸ್ ಬಿಲಾಂಗ್ಸ್ ಟು ಮೀ. ಓಕೆ ಯಜಮಾನ್ರಿ. ಮತ್ತೆ ಸರಸಗಳು ಸಾಕು ಯಜಮಾನ್ರಿ, ಸಮಯವಿಲ್ಲ. ಮತ್ತೆ ಯಾವ ಸಮಯದಲ್ಲಿ? ಇರಿ ಯಜಮಾನ್ರಿ, ಮೊದಲು ನಾವು ಯೋಚನೆ ಮಾಡ್ಬೇಕಾಗಿರೋದು ಇದಲ್ಲ, ಅತ್ತೆ ಮಾವನ ಷಷ್ಠಿ ಪೂರ್ತಿ ಫಂಕ್ಷನ್ ಬಗ್ಗೆ. ಫಂಕ್ಷನ್ ಮಾಡೋದಕ್ಕೆ ಟೆನ್ಷನ್ ಏನಿದೆ? ಎಲ್ಲ ಚೆನ್ನಾಗೇ ನಡೆಯುತ್ತೆ ಬಿಡು. ಹೌದು, ನಿಮ್ಮ ಅಕ್ಕ ಸುಜಾತ ಅವ್ರನ್ನೂ ಕೂಡ ಕರೆಸಿದ್ರೆ ಚೆನ್ನಾಗಿರುತ್ತಲ್ವಾ? ಇಂಥ ಫಂಕ್ಷನ್ಗಳು ಮತ್ತೆ ಮತ್ತೆ ಬರಲ್ಲ ಅವನಿ. ಕರಿಬೇಕು ಅಂತ ನಂಗೂ ಇದೆ ಬಾವ, ಆದ್ರೆ ಅಕ್ಕ ಇಷ್ಟಪಡ್ತಾಳೋ ಇಲ್ವೋ? ಅತ್ತೆ ಮಾವನ ಹೆಸರು ಕೇಳಿದ್ರೇನೆ ಅಮ್ಮನವ್ರ ಹಾಗೆ ಉಗ್ರ ರೂಪ ತಾಳ್ತಾಳೆ. ಅತ್ತೆ ಮಾವನ್ನ ಅಕ್ಕ ಯಾವತ್ತು ಅರ್ಥ ಮಾಡ್ಕೊಂತಾಳೋ ಏನೋ. ಅರ್ಥಕ್ಕೆ ಅಪಾರ್ಥಕ್ಕಿರೋ ವ್ಯತ್ಯಾಸ ತುಂಬಾ ಚಿಕ್ಕದು ಅವನಿ. ಯೋಚನೆ ಮಾಡಿದ್ರೆ ಅರ್ಥ ಕಾಣತ್ತೆ, ಅನುಮಾನಿಸಿದ್ರೆ ಅಪಾರ್ಥನೆ ಉಳಿಯುತ್ತೆ. ನಮ್ಮವರನ್ನ ಇಂಥ ಸಮಯದಲ್ಲಿ ಕರೆದ್ರೇನೆ ಸಂಬಂಧಗಳು ಉಳಿಯುತ್ತೆ, ನಂಬಿಕೆಗಳು ಬಲಪಡುತ್ತೆ. ಒಂದ್ಸಲ ಫೋನ್ ಮಾಡಿ ಬಾ ಅಂತ ಹೇಳು, ಪ್ರಯತ್ನಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ತಗೋ ಮಾಡು. ಸೌಮ್ಯ, ಇವತ್ತು ನಿನ್ನ ಫ್ರೆಂಡ್ ಹುಟ್ಟದಬ್ಬಕ್ಕೆ ಹೋಗ್ತೀನಿ ಎಂದಿದ್ದೆ, ಯಾಕಮ್ಮ ಹೋಗ್ಲೇ ಇಲ್ಲ? ಹೋಗ್ಬೇಕು ಅನ್ನಿಸ್ಲಿಲ್ಲ ಅಪ್ಪ. ಅಷ್ಟಕ್ಕೂ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಾನೂ ಅನ್ನಿಸ್ಲಿಲ್ಲ. ನೀನು ಆ ನಿಹಾರಿಕಾ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಸರಿನಾ? ಈ ಹೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಏನಾಗಿದೆಯೋ ಏನೋ, ಆ ಮನೇಲಿ ಏನಾದರೂ ಒಂದು ಆಗ್ತಾನೆ ಇರುತ್ತಲ್ವಾ? ಮಾತಾಡು. ಹಲೋ ಅಕ್ಕ, ಏನ್ ಮಾಡ್ತಾ ಇದ್ದೀರಾ? ಈಗಷ್ಟೇ ಊಟ ಆಯ್ತು. ಹೌದು, ಈ ಟೈಮಲ್ಲಿ ಮಾಡಿದ್ಯಲ್ಲ ಯಾಕೆ? ನಾಳೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ, ನಿಮ್ಮನ್ನೆಲ್ಲ ಕರೆಯೋಣ ಅಂತ ಫೋನ್ ಮಾಡಿದೆ.
ಫಂಕ್ಷನಾ? ಏನದು? ಅತ್ತೆ ಮಾವಂಗೆ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀನು ಭಾವ ಸೌಮ್ಯ 10 ಗಂಟೆಗೆಲ್ಲ ಬಂದ್ಬಿಡಿ. ಯಾಕೆ ಮಾತಾಡ್ತಿಲ್ಲ ಅಕ್ಕ? ಆ ಮುದುಕರು ದಸರಾ ಹಬ್ಬ ಮಾಡ್ಕೊಂಡ್ರೆ ನಮಗೇನು, ಷಷ್ಠಿ ಪೂರ್ತಿ ಮಾಡ್ಕೊಂಡ್ರು ನಮಗೇನು. ನಾವು ಬರಲ್ಲ, ನೀವೇ ಮಾಡ್ಕೊಳ್ಳಿ. ಆ ಮನೆಗೆ ಯಾವಾಗ ಬಂದರೂ ಕಳ್ಳರು ಅನ್ನೋ ಮುದ್ರೆ ಹಾಕಿಸ್ಕೊಂಡು ನೋವಲ್ಲಿ ವಾಪಸ್ ಬರ್ಬೇಕಾಗಿ ಬರುತ್ತೆ. ಇದೆಲ್ಲ ಬೇಕಾ ನಮಗೆ? ನಾಳೆ ಹಾಗೆಲ್ಲ ನಡೆಯಲ್ಲ ಅಕ್ಕ. ದಯಮಾಡಿ ನೀನು ಆ ಥರ ಗ್ಯಾರಂಟಿ ಕಾರ್ಡೆಲ್ಲ ಕೊಡಬೇಡ.